ಶುಕ್ರವಾರದ ದಿನ ಯಾರಿಗೆ ದುಡ್ಡು ಕೊಡಬಾರದು, ಯಾಕೆ? ಭಾಳಷ್ಟು ಜನ ಒಂದು ಪ್ರಶ್ನೆ, ಗುರುಗಳೇ ದುಡ್ಡು ಮಾತ್ರ ಶುಕ್ರವಾರದ ದಿನ ನಾನು ದುಡ್ಡು ಕೊಡಲ್ಲ, ಈ ಕೂಲಿನೂ ಕೂಡ ಶುಕ್ರವಾರ ಅಲ್ಲದೆ ನಾನು ಕೊಡಲ್ಲ ಅಂದ್ಬಿಡ್ತಾರೆ. ಶುಕ್ರವಾರ ನಾನು ಯಾವುದೇ ಕಾರಣಕ್ಕೂ ಕೊಡಬೇಕು, ಶನಿವಾರ ಕೊಡ್ತೀನಿ ಇಸ್ಕೊ ಅಂತಂದು. ಏನಕ್ಕೆ ಅನ್ನುವಂಥದ್ದು, ಇದು ಕೊಡಬೇಕಾ ಕೊಡಬಾರ್ದಾ ಅನ್ನುವಂಥದ್ದು ವಿಚಾರ. ಹೋಗಲಿ, ಶುಕ್ರವಾರದ ದಿನ ದುಡ್ಡು ಖರ್ಚು ಮಾಡಬೇಕಾ ಬೇಡವಾ ಅನ್ನುವಂಥದ್ದು ಎರಡನೇ ಪ್ರಶ್ನೆ. ಇದಕ್ಕೆ ಇಲ್ಲಿದೆ ಒಂದು ಅದ್ಭುತವಾದಂಥ ಒಂದು ಉತ್ತರ. ದುಡ್ಡಿಗೆ ನೀವು ಮಹತ್ವವನ್ನು ಕೊಡಿ, ಬೆಲೆಯನ್ನು ಕೊಡಬೇಡಿ. ನೀವು ಪ್ರೀತಿಗೆ ಬೆಲೆಯನ್ನು ಕೊಡಿ, ಮತ್ತು ದುಡ್ಡಿಗೆ ಮಹತ್ವ ಕೊಡಿ, ಪ್ರೀತಿಗೆ ಬೆಲೆ ಕೊಡಿ ಅಂತಲ್ಲ. ಪ್ರೀತಿ ಅವ್ರು ಕೊಟ್ಟಿದ್ದಾರೆ, ನಾವು ತೋರಿಸ್ಬೇಕು. ಇದು ಮಹತ್ವ ಅನ್ನೋಂಥ ದುಡ್ಡಿನೇ ಒಂದು. ಹೌದು, ನಾ ಕಷ್ಟಪಡ್ತಾ ಇರುತ್ತೆ ದುಡ್ಡಿಗೋಸ್ಕರ. ಆ ದುಡ್ಡಿತ್ತು ಅಂತಂದರೆ 80% ಅಷ್ಟು ಲೈಫ್ನ ನೀವು ಸರಿಯಾಗಿ ಚೆನ್ನಾಗಿ ಲೀಡ್ ಮಾಡಬಹುದು ಅಂತಲ್ಲ. ಶುಕ್ರವಾರದ ದಿನ ಮುಖ್ಯವಾಗಿ ಯಾಕೆ ದುಡ್ಡನ್ನು ಕೊಡಬಾರದು ಅನ್ನೋಂಥದ್ರೆ, ಲಕ್ಷ್ಮೀ ಪೂಜೆಯನ್ನು ಮಾಡುವಂಥದ್ದು ದಿನ. ನಮ್ಮ ಲಕ್ಷ್ಮಿ ಏನು ದುಡ್ಡು ಬಂದಿರುತ್ತೆ ಅದು ಯಾವುದೇ ಕಾರಣಕ್ಕೂ ಹೊರಗಡೆ ಹೋಗಬಾರ್ದು. ಜೈ ಭಗವಾನ್. ಎಲ್ಲರಿಗೂ ನಮಸ್ಕಾರ. ಓ ಮಹಾದೇವಿ ಚ ವಿಷ್ಣುಪತಿ ಚ ಮಹಿ ತನ್ನ ಐಶ್ವರ್ಯಲಕ್ಷ್ಮಿ ಪ್ರಚೋದತಿ. ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಒಂದು ವಿಶೇಷ ಸಂಚಿಕೆಯಲ್ಲಿ ಅನೇಕ ವಿಚಾರಗಳನ್ನು ನಾವು ತಿಳ್ಕೊಳ್ಳೋಣ. ಮೊದಲನೇದಾಗಿ ಮುದ್ರೆಗಳು. ಯಾವ ಒಂದು ಮುದ್ರೆ ಮಾಡಿದ್ರೆ ಏನು ಅನುಕೂಲ ಆಗುತ್ತೆ ಅಂತ ನೋಡಿದ್ರೆ, ನಮ್ಮ ದೇಹದಲ್ಲಿ ಹಾರ್ಮೋನ್ಸ್, ಥೈರಾಯ್ಡ್ ಗ್ರಂಥಿ ಮತ್ತು ಪಿಟ್ಯುಟರಿ ಗ್ಲ್ಯಾಂಡ್ಸ್, ಹಲವಾರು ರೀತಿಯಾದ ಗ್ರಂಥಿಗಳು, ಅಂದರೆ ಹಾರ್ಮೋನಲ್ಲಿ ಇಂಬ್ಯಾಲೆನ್ಸ್ ಇತ್ತು ಅಂತಂದರೆ ನೀವು ಈ ಒಂದು ಮುದ್ರೆಯನ್ನು ಮಾಡಿ. ಇಂಥದ್ದೇ ಹಾರ್ಮೋನ್ ಇಂಬ್ಯಾಲೆನ್ಸ್ ಇದ್ದರೂ ನಿವಾರಣೆ. ಯಾವುದನ್ನು? ಶಂಖ ಮುದ್ರೆ. ಕೈನಾಗ ಇಟ್ಕೋಬೇಕು, ಮತ್ತು ಗಿರು ಕೀಟದ ಮಧ್ಯೆ ಹೆಬ್ಬೆರಳು ಮಡಿಸ್ಬೇಕು, ಹೆಬ್ಬೆರಳು ಪ್ಲಸ್ ತೋರ್ಬೆರಳು ಸಂಪೂರ್ಣವಾಗಿ ಮಡಿಸಬೇಕು. ಶಂಖ ಮುದ್ರೆ. ಈ ಶಂಖ ಮುದ್ರೆಯನ್ನು 25 ನಿಮಿಷಗಳ ಕಾಲ ಮಾಡಿ. ತುಂಬ ಚೆನ್ನಾಗಿರ್ತದೆ, ತುಂಬ ಒಳ್ಳೆಯದಾಗ್ತಾ ಬರುತ್ತೆ. ಅದರಲ್ಲಿ ಪಿಟ್ಯುಟರಿ ಆ್ಯಂಡ್ ಪೀನಲ್ ಗ್ಲ್ಯಾಂಡ್ಸ್ ಮತ್ತು ಥೈರಾಯ್ಡ್ ಗ್ಲ್ಯಾಂಡ್ಸ್, ಈ ಒಂದು ಏನು ಗ್ರಂಥಿಗಳು ಇಂಬ್ಯಾಲೆನ್ಸ್ ಇರುತ್ತೆ, ಎಂಡೋಫಿನ್ಸ್ ಎಂಡೋಸರ್ಫಿನ್ಸ್ ಅಂತ ಯಾವುದೇ ರೀತಿಯಾದ ಗ್ರಂಥಿಗಳು ಹಾರ್ಮೋನಲ್ಲಿ ಇಂಬ್ಯಾಲೆನ್ಸ್ ಇತ್ತು ಅಂತಾರೆ, ಶಂಖ ಮುದ್ರೆ ಮಾಡೋದ್ರಿಂದ ಅದನ್ನು 25 ನಿಮಿಷಗಳ ಕಾಲ ಮಾಡೋದ್ರಿಂದ ಅದು ಬ್ಯಾಲೆನ್ಸ್ ಆಗುತ್ತೆ. ಯಾವುದೇ ರೀತಿಯಾದಂತಹ ಒಂದು ಹಾರ್ಮೋನ್ ಇಂಬ್ಯಾಲೆನ್ಸ್ ಆಗೋದಿಲ್ಲ. ತುಂಬ ಚೆನ್ನಾಗಾಗುತ್ತೆ, ತುಂಬ ಒಳ್ಳೆಯದಾಗ್ತಾ ಬರುತ್ತೆ. ಮಾಡಿ ನಿಮ್ಮ ಸಮಸ್ಯೆಗಳು ಸಂಪೂರ್ಣವಾಗಿ ನಿವಾರಣೆ ಆಗ್ತದೆ, ಎರಡು ಮಾತಿಲ್ಲ ಅಂತ ಹೇಳ್ಬೋದು. ಇದು ಮುದ್ರೆಯ ವಿಚಾರ. ಇನ್ನು ಬರಬೇಕಾಗಿರೋ ದುಡ್ಡು ಬರ್ತಾ ಇಲ್ಲ ಅಂತಂದರೆ, ಕೊಡೋರಿಗೆ ಕೊಡೋಕ್ಕಾಗ್ತಾ ಇಲ್ಲ ಅಂತಂದರೆ, ಸಿಕ್ಕಾಬಟ್ಟೆ ಸಾಲ ಆಗಿತ್ತು ಅಂತಂದರೆ, ಗುರುಗಳೇ ದುಡ್ಡು ನೀರು ಥರ ಖರ್ಚಾಗ್ತಾಯಿದೆ ಗುರುಗಳೇ, ಏನು ಮಾಡಬೇಕು ಅನ್ನೋದು ಗೊತ್ತಾಗ್ತಾನೇ ಇಲ್ಲ. ಇನ್ನು ಕೆಲವರು, ಗುರುಗಳೇ ಫೋನ್ ಮೇಲೆ ಫೋನು, ಮೆಸೇಜ್ ಮೇಲೆ ಮೆಸೇಜು, ಗುರುಗಳೇ ಸಾಲದವರು ದುಡ್ಡು ಕೊಡು, ಇಲ್ಲಾಂತಂದರೆ ಮನೆ ಹತ್ರ ಬಂದು ಗಲಾಟೆ ಮಾಡ್ತೀನಿ, ಕಂಪ್ಲೇಂಟ್ ಕೊಡ್ತೀನಿ, ನಾನು ಕೇಸ್ ಹಾಕ್ತೀನಿ ಅಂತ ಎಲ್ಲ ಎದುರಿಸ್ತಾ ಇದ್ದಾರೆ. ಭಯ ಆಗ್ತಾಯಿದೆ ಗುರುಗಳೇ, ಏನು ಮಾಡೋದು? ಎಷ್ಟೊಂದು ಜನಕ್ಕೆ ದುಡ್ಡು ಕೊಟ್ಕೊಂಡು, ನಮ್ಗೆ ಬೇಕಾಗಿದ್ದವ್ರಿಗೆ ದುಡ್ಡು ಕೊಟ್ಬಿಟ್ಟಿದ್ದೀನಿ ಗುರುಗಳೇ, ವಾಪಸ್ ಕೇಳ್ತೀನಿ, ಕೊಡ್ತಾಯಿಲ್ಲ, ಫೋನ್ ಕಟ್ ಮಾಡ್ತಾರೆ, ಮಾತಾಡ್ಸೋದೇ ಬಿಟ್ಬಿಟ್ಟಿದ್ದಾರೆ ಅಂತ. ಇಂಥವ್ರಿಗೆಲ್ಲ ಈ ದುಡ್ಡು ಯಾವುದೇ ರೀತಿಯ ದುಡ್ಡು ವಾಪಸ್ ಬರಬೇಕು ಅಂತಂದರೆ ಇದಕ್ಕೆಲ್ಲ ಏಕೈಕ ರಾಮಬಾಣ ಅಂದರೆ ಅಷ್ಟಲಕ್ಷ್ಮಿ ಯಂತ್ರ. ಈ ಒಂದು ಅಷ್ಟಲಕ್ಷ್ಮಿ ಯಂತ್ರವನ್ನು ಮನೆಯಲ್ಲಿಟ್ಟು ಪೂಜೆ ಮಾಡಿ, ಅದು ಎಂಥದ್ದೇ ರೀತಿಯಾದಂಥ ಸಮಸ್ಯೆಗಳು, ಹಣಕಾಸಿನ ಸಮಸ್ಯೆ ಇದ್ರೂ ಕೂಡ ಸಂಪೂರ್ಣವಾಗಿ ನಿವಾರಣೆ ಆಗುತ್ತೆ ಅಂತಲ್ಲ. ಎಸ್ಪೆಷಲಿ ಈ ಒಂದು ಯಂತ್ರ ಅಂದರೆ ಅದ್ಭುತವಾದಂಥ ಯಂತ್ರ. ಇದನ್ನು ಸಾಲ ಸೋಲ ಇರುವಂಥವ್ರು ಮಾತ್ರ ತೊಗೋಬೇಕು ಅಂತ ಅಲ್ಲ. ಗುರುಗಳೇ ನನಗೆ ಸಾಲ ಸೋಲಗಳು ಏನಿಲ್ಲ, ಆದರೂ ನಾನು ಸೈಟ್ ತೊಗೊಂಡಿಲ್ಲ, ಮನೆ ಕಟ್ಟಿಲ್ಲ, ಮತ್ತು ಇಂಪ್ರೂವ್ಮೆಂಟ್ ಆಗಿಲ್ಲ ಗುರುಗಳೇ. ಫೋನ್ ಇನ್ನೊಂದು ಬಳಸ್ತೀನಿ ಅಂತಂದರೆ, ನಮ್ಮ ಮಕ್ಕಳಿಗೆ ಒಳ್ಳೆ ಕಡೆ ಎಜುಕೇಷನ್ ಕೊಡೋಕೆ ಲಕ್ಷಾಂತರ ರೂಪಾಯಿ ಆಗುತ್ತೆ, ಏನು ಮಾಡೋದು ಅನ್ನೋದು ಗೊತ್ತಾಗ್ತಾಯಿಲ್ಲ. ಇನ್ನೂ ಕೆಲವರು ಹೇಳ್ತಾರೆ, ಗುರುಗಳೇ ನನ್ನದು ಮಕ್ಳಿಗೆ ಒಳ್ಳೆ ಕಡೆ ಮದುವೆ ಮಾಡೋಕ್ಕಾಗಲ್ಲ ಗುರುಗಳೇ, ಸುಮ್ಮನೆ ಮನೇಲಿ ಕೂತಿದ್ದಾರೆ, ದುಡ್ಡಿಲ್ಲ ಅಂತ ಅಂದ್ಬಿಟ್ಟು ನನಗೆ ಬೆಂಡೆ ನೋಡೋಕೆ ಹೋಗಿಲ್ಲ ಅಂತ. ಎಷ್ಟು ಕಷ್ಟ ಗೊತ್ತಲ್ಲ. ಇದಕ್ಕೂ ತಲೆ ಕೆಡಿಸ್ಕೊಬೇಡಿ. ಇಂಪ್ರೂವ್ಮೆಂಟ್ ಆಗಬೇಕು ಅಂತಂದರೆ, ಮತ್ತು ಭಾಳ ಜನ ಕಾರ್ಗಿರ್ ತೊಗೊಂಡು ಓಡಾಡಬೇಕು, ನಮ್ಮ ಫ್ರೆಂಡ್ಸ್ ರಿಲೇಟಿವ್ಸ್ ಎಲ್ಲ ತೊಗೊಂಡು ಓಡಾಡ್ತಾರೆ, ಒಡವೆಗಳು ಮಾಡಿಸ್ಕೋಬೇಕು ಅಂತ ಇದ್ದಾರೆ, ಆಗ್ತಾಯಿಲ್ಲ ಗುರುಗಳೇ. ಅದಕ್ಕೂ ಕೂಡ ಏಕೈಕ ರಾಮಬಾಣ ಅಂದರೆ ಅಷ್ಟಲಕ್ಷ್ಮಿ ಯಂತ್ರನೇ ಅಲ್ಲ, ಪ್ರತಿಯೊಬ್ಬರ ಮನೆಯಲ್ಲೂ ಕೂಡ ಇರಬೇಕು. ಮತ್ತು ಯಾಕಂದರೆ ಹಣಕಾಸು ಏನಿಲ್ಲದಿದ್ರೂ ಕಡೆಗೂ ನಡೆಯುತ್ತೆ, ಆದರೆ ದುಡ್ಡಿಲ್ಲ ಅಂತಂದರೆ ಕೂಡ ಜೀವನ ನಡೆಯೋದೇ ಇಲ್ಲ. ಅದಕ್ಕೋಸ್ಕರ ಆ ದುಡ್ಡು ಏನಂತಂದರೆ ದೃಷ್ಟಿ ದೋಷದಿಂದನೋ ಬೇರೆ ಯಾವುದೋ ರೀತಿಯಂಥ ಸಮಸ್ಯೆಯಿಂದನೋ ಕರ್ಮಗಳಿಂದನೋ
ಈ ಒಂದು ನಮಗೆ ಹಣಕಾಸಿನ ಅಭಾವ ಸಡನ್ನಾಗಿ ಚೆನ್ನಾಗಿ ನಡೀತದೆ, ಇದ್ದಕ್ಕಿದ್ದಂಗೆ ಲಾಸ್ ಆಗಿಬಿಡ್ತದೆ, ಇದ್ದಕ್ಕಿದ್ದಂಗೆ ವ್ಯಾಪಾರ ನಿಂತೋಗ್ಬಿಡುತ್ತೆ. ಅದಕ್ಕೋಸ್ಕರ ನೀವೇನು ಮಾಡಿ ಅಷ್ಟಲಕ್ಷ್ಮಿ ಅಂಥವನ್ನ ಮನೇಲಿ ಇಟ್ಟು ಪ್ರತಿಷ್ಠಾಪನೆ ಮಾಡಿ, ಗೊತ್ತಲ್ಲ, ತುಂಬ ಒಳ್ಳೆಯದಾಗ್ತಾ ಬರುತ್ತೆ, ತುಂಬ ಚೆನ್ನಾಗಾಗ್ತಾ ಬರುತ್ತೆ, ಗೊತ್ತಲ್ಲ. ನಾವು ಮಾಡ್ಕೊಳ್ಳಿ. ಅದೆಂಥದ್ದೇ ಹಣಕಾಸಿನ ಸಮಸ್ಯೆನ ಮನೇಲಿ ಇಟ್ಟು ಪೂಜೆ ಮಾಡಿ ನಿವಾರಣೆ ಆಗ್ಬಿಡುತ್ತೆ, ಗೊತ್ತಲ್ಲ. ಏಕೆ ಮುಟ್ಟು ಕಟ್ಟು ಚೆಟ್ಟು ಮಡಿ ಮೈಲಿಗೆ ಸೂತ್ಕ ಗೀತ್ಕ ವೆಜ್ಜು ನಾನ್ ವೆಜ್ಜು ಜಾತಿ ಗೀತಿ ದಿಕ್ಕು ಗಿಕ್ಕು ಆ ಥರದ್ದು ಏನೂ ಇಲ್ಲ. ಇಟ್ಟರೆ ಸಾಕು ಕೆಲಸ ಆಗುತ್ತೆ. ದೇವರ ಮನೆಯಲ್ಲಾರು ಇಡ್ಬೋದು, ಬೀರಿನಲ್ಲಾರು ಇಡ್ಬೋದು. ಪ್ರತಿದಿನ ಪೂಜೆ ಮಾಡಲೇಬೇಕು ಅಂತ ಕಂಡೀಷನ್ ಏನಿಲ್ಲ. ಸುಮ್ಮನೆ ಇಟ್ಬಿಡಿ, ಅದು ಪಾಡೋದು ಕೆಲಸ ಮಾಡ್ತಾ ಇರುತ್ತೆ. ನಿಮಗೆ ಅದೆಂಥದ್ದೇ ಹಣಕಾಸಿನ ಅಭಾವ ಬಂತಂದರೆ ಯಾವುದೇ ರೀತಿಯ ದುಡ್ಡು ಬಂದ ಪ್ರಾಬ್ಲಮ್ಸ್ ಆಗುತ್ತೆ. ಭಾಳಷ್ಟು ಜನ ಇಲ್ಲಿ ಗುರುಗಳೇ ತೊಗೊಂಡೋಗಿ 3-4 ತಿಂಗಳಾಯಿತು, ಅರ್ಧ ಸಾಲ ತೀರಿಸ್ಬಿಟ್ಟಿದ್ದೀವಿ ಅಂತಾರೆ. ತುಂಬ ಖುಷಿಯಾಗುತ್ತೆ. ಇನ್ನು ಕೊರಿಯರಲ್ಲಿ ಕಳಿಸೋದಕ್ಕಾಗೋದಿಲ್ಲ, ನೇರವಾಗಿ ಖುದ್ದು ನಾನೇ ಭೇಟಿಯಾಗಿ ತಗೊಂಡು ಹೋಗಬೇಕು. ನಿಮ್ಮ ಕಡೆಯವ್ರನ್ನ ಯಾರು ಕಳಿಸಿ, ನಿಮ್ಮ ಮನೆಯವ್ರನ್ನ ಯಾರು ಕಳಿಸಿ, ಅವ್ರ ಕೈಲಿ ಕೊಟ್ಟು ಕಳಿಸಿ, ಅವ್ರು ನೇರವಾಗಿ ನಿಮ್ಮ ಮನೆಗೆ ತಂದು ಕೊಡ್ತಾರೆ. ತುಂಬ ಚೆನ್ನಾಗಾಗುತ್ತೆ, ಒಳ್ಳೆಯದಾಗ್ತಾ ಬರುತ್ತೆ. ಎಂಥದ್ದೇ ನೀವು ಏನೇ ತಲೆ ಕೆಡಿಸ್ಕೊಬೇಡಿ. ನಿಮ್ಗೆ ತುಂಬ ಹಣಕಾಸಿನ ಸಮಸ್ಯೆ ಇದೆ ಅಂದರೆ ಅಷ್ಟಲಕ್ಷ್ಮಿ ಯಂತ್ರ ಇದೆ, ಅದು ನಿಮ್ಮನ್ನು ಕಾಯಿದೆ ಅಲ್ಲ. ತುಂಬ ಬೆನಿಫಿಟ್ ಆಗುತ್ತೆ. ಇಟ್ಟವ್ರಿಗೆ ಅದರದ್ದೊಂದು ಒಂದು ಪ್ರಭಾವ ಏನು ಅಂತ ಗೊತ್ತಾಗುತ್ತೆ. ತುಂಬ ಜನ ಹಿಂದೆ ಕೂಡ ತುಂಬ ಜನ ತೆಗೆದುಕೊಂಡು ಒಳ್ಳೆಯದಾಗಿದೆ, ಈಗಲೂ ಕೂಡ ಆಗ್ತದೆ, ಮುಂದಕ್ಕೂ ಕೂಡ ಆಗ್ತಾ ಬರುತ್ತೆ ಇಲ್ಲ. ಹಣಕಾಸಿನ ಸಮಸ್ಯೆಗೆ ಅಷ್ಟಲಕ್ಷ್ಮಿ, ಯಾಕಂದರೆ ಆ ಥರ ಗಿಡಮೂಲಿಕೆಗಳು, ವನಸ್ಪತಿಗಳು, ಭೂತಾಳೆಗಳು ಎಲ್ಲ ಕುಟ್ಟಿ ಪುಡಿ ಮಾಡಿ ಅರ್ದು ಒಣಗಿಸಿ ಭಸ್ಮ ಮಾಡಿ ಆ ಯಂತ್ರವನ್ನು ನಿಮ್ಗೆ ಕೊಟ್ಟಿರ್ತೀವಿ. ತುಂಬ ಚೆನ್ನಾಗಾಗುತ್ತೆ, ಒಳ್ಳೆಯದಾಗೇ ಆಗುತ್ತೆ, ಆಗಲೇಬೇಕು ಅಲ್ಲ. ಇದು ತುಂಬ ಅಂದರೆ ತುಂಬ ಉಪಯುಕ್ತವಾದಂಥ ಒಂದು ವಿಚಾರ ಅಂತ ಹೇಳ್ಬೋದು. ಪ್ರತಿಯೊಬ್ಬರು ಕೂಡ ಅಷ್ಟಲಕ್ಷ್ಮಿ ಯಂತ್ರವನ್ನು ನೀವು ಮನೇಲಿಟ್ಕೊಳ್ಳಿ. ನಮ್ಮ ಹಣಕಾಸಿನ ಸಮಸ್ಯೆಯಿಂದ ನೀವು ಎಲ್ಲ ರೀತಿಯ ಹಣಕಾಸಿನ ಸಮಸ್ಯೆ ಸಂಪೂರ್ಣವಾಗಿ ಬಗೆಹರಿಸ್ಕೊಳ್ಳಿ ಅಂತ ಹೇಳ್ತೀನಿ. ಇದು ತುಂಬ ಅಂದರೆ ತುಂಬ ಉಪಯುಕ್ತ. ಯಾಕಂದರೆ ಪ್ರತಿಯೊಬ್ಬರು ಮನೆಯಲ್ಲೂ ಬೇಕೇ ಬೇಕು. ಯಾಕಂದರೆ ಹಣಕಾಸು ಯಾರಿಗೆ 80% ನಮ್ಮ ಜೀವನನ ಕಾಪಾಡುವಂಥದ್ದು ದುಡ್ಡು. ಹಾಗಾಗಿ ಹಣಕಾಸು ತುಂಬ ಅಂದರೆ ಇಂಪಾರ್ಟೆಂಟು. ಆ ಹಣಕಾಸನ್ನು ನಮ್ಮ ದೈವಶಕ್ತಿಯಿಂದ ಒಂದು ಹಣಕಾಸಿನ ಒಂದು ಅರಿವು ಜಾಸ್ತಿ ಆಗುತ್ತೆ. ಆ ಒಂದು ಶಕ್ತಿನ ಹೆಚ್ಚಿಸಿ ಮಾಡುತ್ತೆ ಈ ಒಂದು ಅಷ್ಟಲಕ್ಷ್ಮಿ ಯಂತ್ರ ಅಂತ ಹೇಳ್ಬೋದು. ಇದು ಯಂತ್ರದ ಒಂದು ವಿಚಾರ ಅಂತ ಹೇಳ್ಬೋದು. ಇನ್ನು ಶುಕ್ರವಾರದ ದಿನ ಯಾರಿಗೆ ದುಡ್ಡು ಕೊಡಬಾರದು, ಯಾಕೆ? ಭಾಳಷ್ಟು ಜನ ಒಂದು ಪ್ರಶ್ನೆ, ಗುರುಗಳೇ ದುಡ್ಡು ಮಾತ್ರ ಶುಕ್ರವಾರದ ದಿನ ನಾನು ದುಡ್ಡು ಕೊಡಲ್ಲ, ಈ ಕೂಲಿನೂ ಕೂಡ ಶುಕ್ರವಾರ ಅಲ್ಲದೆ ನಾನು ಕೊಡಲ್ಲ ಅಂದ್ಬಿಡ್ತಾರೆ. ಶುಕ್ರವಾರ ನಾನು ಯಾವುದೇ ಕಾರಣಕ್ಕೂ ಕೊಡಬೇಕು, ಶನಿವಾರ ಕೊಡ್ತೀನಿ ಇಸ್ಕೊ ಅಂತಂದು. ಏನಕ್ಕೆ ಅನ್ನುವಂಥದ್ದು, ಇದು ಕೊಡಬೇಕಾ ಕೊಡಬಾರ್ದಾ ಅನ್ನುವಂಥದ್ದು ವಿಚಾರ. ಹೋಗಲಿ, ಶುಕ್ರವಾರದ ದಿನ ದುಡ್ಡು ಖರ್ಚು ಮಾಡಬೇಕಾ ಬೇಡವಾ ಅನ್ನುವಂಥದ್ದು ಎರಡನೇ ಪ್ರಶ್ನೆ. ಇದಕ್ಕೆ ಇಲ್ಲಿದೆ ಒಂದು ಅದ್ಭುತವಾದಂಥ ಒಂದು ಉತ್ತರ. ಏನು ಆ ಉತ್ತರ ಅಂತ ನಾವು ನೋಡೋದಾಯ್ತು ಅಂತಂದರೆ, ಈ ಶುಕ್ರವಾರದ ದಿನ ನೀವೊಂದೇ ಲಕ್ಷ್ಮೀ ಪೂಜೆ ಹಿಂದಿನ ಕಾಲದಲ್ಲಿ ಏನು ಮಾಡ್ತಾಯಿತ್ತು ಅಂತ ಅಂತಾರೆ. ಸ್ವಲ್ಪ ನಾವು ಸ್ವತಂತ್ರ ಪೂರ್ವದಲ್ಲಿ ನಾವು ಹೋಯ್ತು ಅಂತ ನಾವು ನೋಡೋದಂದರೆ, ನಮ್ಮ ಒಂದು ಭಾರತೀಯ ಒಂದು ಸಂಸ್ಕೃತಿ ಮತ್ತು ಸಂಸ್ಕಾರದಲ್ಲಿ ಏನಿದೆ ಅಂತಂದರೆ, ಯಾವುದೇ ಒಂದು ದುಡ್ಡು ಬರಲಿ, ಯಾರೇ ದುಡ್ಡು ಸಂಪಾದನೆ ಮಾಡಿದ್ರು ದೇವರ ಮುಂದೆ ಇಡ್ತಾಯಿದ್ರು. ಏನು ಹೇಳಿ, ದೇವರ ಮುಂದೆ ಇಟ್ಟು ಪೂಜೆ ಮಾಡಿ ನಂತರ ಅದನ್ನು ಖರ್ಚು ಮಾಡ್ತಾಯಿದ್ರು. ನೋಡಿ, ದುಡ್ಡಿಗೆ ಎಷ್ಟು ಬೆಲೆ ಕೊಡ್ತಾಯಿದ್ರು ಅವಾಗ. ಕಣ್ಣು ಹೊತ್ಕೊಂಡು ನೋಡಿ, ಖರ್ಚಾಗ್ಬಿಡುತ್ತೆ ಅಂತಿರಲ್ಲ, ಅದಕ್ಕೆ ಇದೊಂದು ಒಳ್ಳೆಯದು. ಕಣ್ಣು ಹೊತ್ಕೊಂಡು ಅವಶ್ಯಕತೆ ಅನಿವಾರ್ಯತೆ ಇದ್ದರೆ ಆಹಾರ, ದವಸ, ಧಾನ್ಯ ಅವಶ್ಯಕತೆಗೆ ಬೇಕಾಗಿರೋದಕ್ಕೆ ಮಾತ್ರ ಖರ್ಚು ಮಾಡ್ತಾಯಿದ್ರು. ಆವಾಗ ಕರೆಕ್ಟಾಗಿ ಊಟ ತಿಂಡಿ ಬಟ್ಟೆ ನೀಟಾಗಿ ಆಗೋದು. ಸಾಲ ಅನ್ನೋಂಥದ್ದು ಆಗ್ತಾಯಿರಲಿಲ್ಲ. ಇವಾಗೇನು ಮಾಡಿದ್ದು, ದುಡ್ಡು ತಗೊಂಡು ಜಾಬಲ್ಲಿ ಇಟ್ಕೊಂಡ ಕೇರ್ಲೆಸ್ ಮಾಡಿದೆ, ಗೂಗಲ್ ಪೇನ ಎಷ್ಟು 100, 500, 1000 ಇಮ್ಮಿಡಿಯೇಟ್ ಹಿಂಗೆ ಒತ್ತುತ್ತಿದೆ, ಹಂಗೆ ಅಲ್ಲಿ ಹೋಗ್ತಾ ಇರ್ತದೆ ಸ್ಕ್ಯಾನ್ ಮಾಡಿಬಿಟ್ಟು ಅನ್ನೋದು. ದುಡ್ಡಿಗೆ ಬೆಲೆ ಅನ್ನುವಂಥದ್ದು ನಾವು ಕೊಡ್ತಾಯಿಲ್ಲ. ದುಡ್ಡಿಗೆ ತುಂಬ ಮಹತ್ವ ಇದೆ, ತುಂಬ ಬೆಲೆ ಇದೆ. ದುಡ್ಡಿಗೆ ನೀವು ಮಹತ್ವವನ್ನು ಕೊಡಿ, ಬೆಲೆಯನ್ನು ಕೊಡಬೇಡಿ. ನೀವು ಪ್ರೀತಿಗೆ ಬೆಲೆಯನ್ನು ಕೊಡಿ, ಮತ್ತು ದುಡ್ಡಿಗೆ ಮಹತ್ವ ಕೊಡಿ, ಪ್ರೀತಿಗೆ ಬೆಲೆ ಕೊಡಿ ಅಂತಲ್ಲ. ಪ್ರೀತಿ ಅವ್ರು ಕೊಟ್ಟಿದ್ದಾರೆ, ನಾವು ತೋರಿಸ್ಬೇಕು. ಇದು ಮಹತ್ವ ಅನ್ನೋಂಥ ದುಡ್ಡಿನೇ ಒಂದು. ಹೌದು, ನಾ ಕಷ್ಟಪಡ್ತಾ ಇರುತ್ತೆ ದುಡ್ಡಿಗೋಸ್ಕರ. ಆ ದುಡ್ಡಿತ್ತು ಅಂತಂದರೆ 80% ಅಷ್ಟು ಲೈಫ್ನ ನೀವು ಸರಿಯಾಗಿ ಚೆನ್ನಾಗಿ ಲೀಡ್ ಮಾಡಬಹುದು ಅಂತಲ್ಲ.
ಶುಕ್ರವಾರದ ದಿನ ಮುಖ್ಯವಾಗಿ ಯಾಕೆ ದುಡ್ಡನ್ನು ಕೊಡಬಾರದು ಅನ್ನೋಂಥದ್ರೆ ಲಕ್ಷ್ಮೀ ಪೂಜೆಯನ್ನು ಮಾಡುವಂಥದ್ದು ದಿನ. ನಮ್ಮ ಲಕ್ಷ್ಮಿ ಏನು ದುಡ್ಡು ಬಂದಿರುತ್ತೆ ಅದು ಯಾವುದೇ ಕಾರಣಕ್ಕೂ ಹೊರಗಡೆ ಹೋಗಬಾರ್ದು. ಲಕ್ಷ್ಮಿಯನ್ನು ಬಂಧಿಸಿ ಇಡುವಂಥ ಬಂಧಿಸಂದರೆ ಇದಾಕೋದಲ್ಲ, ಪೂಜೆ ಮಾಡಿ ಭಕ್ತಿಯ ಒಂದು ಬಂಧನದಿಂದ ಅದಕ್ಕೆ ದುಡ್ಡನ್ನೆಲ್ಲ ಅಲ್ಲಿ ಇಟ್ಟು ಪೂಜೆ ಮಾಡಿ ನಂತರ ತೊಗೊಂಡೋಗಿ ಡಿಸ್ಟ್ರಿಬ್ಯೂಟ್ ಮಾಡ್ತಾಯಿದ್ರು. ಮೊದಲಿಂದ ವಾರದ ಕೂಲಿ ಇತ್ತು, ತಿಂಗಳು ಸಂಬಳ ಇರಲೇ ಇರಲಿಲ್ಲ. ಯಾವಾಗ ಈ ಬ್ರಿಟಿಷ್ನವರು ಬಂದರೂ ಅವಾಗಿಂದ ಸ್ಯಾಲ್ರಿ ತಿಂಗಳಿಗೊಂದು ಸರಿ ಅಂತ ಮೊದಲೆಲ್ಲ ಹಿಂದಿನ ಕಾಲದಲ್ಲಿ ನೋಡಿ ಒಂದು ವಾರದ ಕೂಲಿ ಇದು, ಒಂದು ವಾರದ ಕೂಲಿ ಇತ್ತು. ಆಮೇಲೆ ದಿನಗೂಲಿ ಅಂತ ಸ್ಟಾರ್ಟ್ ಆಯಿತು, ಅದೆಲ್ಲ ಆಮೇಲೆ ಮಾಡಿದ್ವಿ. ಬಟ್ ಏನಂತ ಮೊದಲು ನಮ್ಮ ಒಂದು ಭಾರತೀಯ ಒಂದು ಸಂಸ್ಕೃತಿಯಲ್ಲಿ ವಾರದ ಕೂಲಿ, ಇವಾಗ ತಿಂಗಳು ಸಂಬಳ ಇರಲೇ ಇರಲಿಲ್ಲ. ಯಾಕಂದರೆ ತಿಂಗಳು ಸಂಬಳ ಕಾಯಕ್ಕಾಗ್ತಾಯಿಲ್ಲ, ಅವಾಗ ಬಡತನ ಅನ್ನೋದು ಜಾಸ್ತಿ ಇತ್ತು. ಆವಾಗ ಬ್ಯಾಂಕಿಗೆಲ್ಲ ಏನಿರಲಿಲ್ಲ, ತಗೊಂಡೋದ್ರೆ ಕದ್ದು ಬಿಡೋರು, ಗೊತ್ತಾಯ್ತಾ. ಅಕಸ್ಮಾತ್ ಇವಾಗ ನೀವು ತೊಗೊಂಡೋಗಿ ಇಟ್ಟಿರ್ತೀರಿ, ಯಾರೋ ಕದ್ದು ಬಿಡ್ತಾ ಇತ್ತು, ಬಡತನ ಜಾಸ್ತಿ ಇತ್ತು ಅಂದರೆ ಕಳ್ಳತನ ಮೋಸ ಇದೆಲ್ಲ ಆಗುತ್ತೆ, ವಂಚನೆಗಳಾಗುತ್ತೆ. ನೀವು ಅದು ತೊಗೊಂಡೋಗಿ ಇಟ್ಟಾಗ ಅದನ್ನು ಯಾರು ಕದ್ದು ಬಿಡೋರು. ಅಕಸ್ಮಾತ್ ಹೋಯ್ತು ಅಂತಂದಾಗ ನೀವು ಒಂದು ತಿಂಗಳು ಸ್ಯಾಲ್ರಿ ಅಕಸ್ಮಾತ್ ಹೋಯ್ತು, ಒಂದು ತಿಂಗಳೇ ಕಾಯಬೇಕು, ಊಟ ತಿಂಡಿ ಬಟ್ಟೆಗೆಲ್ಲ ತಣ್ಣೀರು ಬಟ್ಟೆ. ವಾರ ಅಕಸ್ಮಾತ್ ಕಳೆದೋಯ್ತಾ ಅಥವಾ ಯಾರು ಕದ್ದುಕೊಂಡು ಹೋದ್ರೋ ಅಥವಾ ಇನ್ನೇನಾರು ಆಯಿತಾ, ಖರ್ಚಾಗೋಯ್ತಾ, ಇನ್ನೊಂದು ವಾರಕ್ಕೆ ಮತ್ತೆ ದುಡ್ಡು ಬರುತ್ತೆ, ಇನ್ನೊಂದು ವಾರಕ್ಕೆ ದುಡ್ಡು ಬರುತ್ತೆ. ಆವಾಗ ಮನುಷ್ಯ ಏನು ಮಾಡ್ತಾಯಿದ್ದ, ಕಡಿಮೆ ದುಡ್ಡನ್ನು ಖರ್ಚು ಮಾಡ್ತಾಯಿದ್ದ, ಮತ್ತು ದುಂದು ವೆಚ್ಚ ಮಾಡ್ತಾ ಇರಲಿಲ್ಲ. ಹಾಗಾಗಿ ಅಲ್ಲಿ ನಡ್ಕೊಂಡು ಹೋಗ್ತಾಯಿತ್ತು. ಅದು ಈಗೇನೋ ಬ್ರಿಟಿಷ್ನವ್ರು ಬಂದ್ಬಿಟ್ಟು ತನ್ನ ಒಂದು ವ್ಯಾಪಾರ ದೃಷ್ಟಿ ಚೆನ್ನಾಗಾಗಬೇಕು ಅಂತ ತಿಂಗಳು ಅಂತ ಸ್ಯಾಲ್ರಿ ಮಾಡ್ತಾಯಿದ್ರು ಅಂತಲ್ಲ. ಅಂದರೆ ಈಗಲೂ ಕೂಡ ಭಾಳಷ್ಟು ವಾದಗಳು ನಡೀತಾ ಇದೆ. ವಾರದ ಕೂಲಿ ಇತ್ತು ಅಂತಂದರೆ ತುಂಬ ಚೆನ್ನಾಗಿರುತ್ತೆ. ಈಗ ತಿಂಗಳು EMI ಅಂತ ಮಾಡಿದ್ರು, ಇನ್ಸ್ಟಾಲ್ಮೆಂಟ್ ಕಟ್ಟಬೇಕು ಅಂತೆಲ್ಲ ಮಾಡಿಬಿಟ್ಟು ತಿಂಗ್ಳಿಗೆ ಸ್ಯಾಲ್ರಿ ಅಂತ, ಇದೆಲ್ಲ ಬ್ರಿಟಿಷ್ನವ್ರು ಮಾಡಿದ್ದು, ನಮಗಿರಲೇ ಇಲ್ಲ. ನೀವು ಅಲ್ಲಿ ಕಷ್ಟಪಟ್ಟು ದುಡಿತಾರೆ, ಯಾರು ಸೋಮಾರಿಗಳು ಆಗ್ತಾನೇ ಇರಲಿಲ್ಲ. ಅಲ್ಲಿ ದುಡಿದ್ರೆ ಅಲ್ಲಿ ಊಟ ಒಂದು ವಾರಕ್ಕೆ ಸಾಕು. 2-3 ದಿನ ಪ್ರತಿದಿನ ಹೋಗಿ ಕಲೆಕ್ಟ್ ಮಾಡೋದು ಇಡೋದಕ್ಕೆ ಕಷ್ಟ ಆಗುತ್ತೆ ಅಂದ್ಬಿಟ್ಟು ಒಂದು ವಾರ. ಹಿಂದಿನ ಕಾಲದಲ್ಲಿ ಏನು ಮಾಡ್ತಾಯಿದ್ರು ಅಂತಂದರೆ ಶನಿವಾರದ ದಿನ ಕೊಡ್ತಾಯಿದ್ರು ಅಂತ. ಶನಿವಾರದ ದಿನ ದುಡ್ಡನ್ನು ಬಟವಾಡೆ ಅಂತ ದುಡ್ಡನ್ನು ಹಂಚ್ತಾಯಿದ್ರು ಕೂಲಿ ಮಾಡಿರೋಂಥವ್ರಿಗೆ. ಶುಕ್ರವಾರ ಬಂದಿರೋಂಥ ದುಡ್ಡನ್ನು ತಗೊಂಡೋಗಿ ಪೂಜೆ ಮಾಡಿ ಶನಿವಾರದ ದಿನ ಕೊಡ್ತಾಯಿದ್ರು. ಹಾಗಾಗಿ ಹಾಗೇ ರೂಢಿಯಲ್ಲಿ ಬಂತು, ಅದು ಹಂಗೆ ರೂಢಿ ಬಂತು. ಶುಕ್ರವಾರ ಕೊಡಬಾರಂತೆ ಅದೆಲ್ಲ ಏನಿಲ್ಲ. ಎಲ್ಲ ದೇವ್ರ ಮುಂದೆ ತಗೊಂಡೋಗಿ ಇಟ್ಟು ಕಣ್ಣು ಹೊತ್ಕೊಂಡು ಪೂಜೆ ಮಾಡಿ ಅದೇ ದುಡ್ಡನ್ನು ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ. ಹಿಂದಿನ ಕಾಲದಲ್ಲಿ 10 ಎಕರೆ 20 ಎಕರೆ ಲ್ಯಾಂಡ್ ಲಾರ್ಡ್ಸು ಜಮೀನ್ದಾರು ಎಲ್ಲ ಇತ್ತಂದ್ರೆ ತನ್ನ ಕೂಲಿ ಕೆಲಸದವ್ರು ಕೊಡ್ತಾಯಿದ್ರು. ಹಾಗಾಗಿ ಇವತ್ತು ಪೂಜೆ ಮಾಡ್ತಾಯಿದ್ದೀವಪ್ಪ, ನಾವು ಕೊಡೋಲ್ಲ, ನಾಳೆ ಬಾ ನೀನು ಕೊಡ್ತೀನಿ, ಇಂದೇನಿದೆ ತೊಗೊಂಡೋಗು ಅನ್ನೋಂಥವ್ರು ಅಂತಿದ್ರು. ಈಗಲೂ ಎಷ್ಟೊಂದು ಪದ್ಧತಿ ಇದೆ. ಈಗ ದೇವ್ರನ್ನ ಎಲ್ಲ ವರಮಹಾಲಕ್ಷ್ಮಿ ದಿನ ಒಂದು ದುಡ್ಡು ಇಡ್ತೀವಿ, ಪೂಜೆ ಮಾಡ್ತೀವಿ, ಹೋಗ್ತಾ ಇರ್ತೀವಿ. ದೇವ್ರ ಪೂಜೆನೇ ಮಾಡಲ್ಲ, ಅಷ್ಟು ಕೈಯೂ ಮುಗಿಯಲ್ಲ. ಬೆಳಗ್ಗೆ ಎದ್ದು ದೇವ್ರ ಫೋಟೋ ನೋಡ್ಬೇಕು, ಅದನ್ನು ನೋಡೋಲ್ಲ ಕೆಲವೊಂದು ಜನ. ಏನು ಮಾಡೋಣ, ಹೆಣ್ಮಕ್ಳು ಫಸ್ಟ್ ನೋಡಬೇಕು. ಹೆಣ್ಮಕ್ಳು ನೋಡಿದ್ರೆ ಮಕ್ಕಳು ಇವರೆಲ್ಲ ನೋಡ್ತಾರೆ, ಹೆಣ್ಮಕ್ಳು ನೋಡಲ್ಲ, ಅವ್ರ ಮಕ್ಕಳು ಅವ್ರ ಅಣ್ಣ ತಮ್ಮದು ಹೆಂಗೆ ನೋಡ್ತಾರೆ. ಹಾಗಾಗಿ ಹೆಣ್ಮಕ್ಳು ಸಂಸ್ಕಾರವನ್ನು ಕಲಿಸ್ಬೇಕು ಮನೆಯಲ್ಲಿ. ಇದು ಒಂದು ವಿಚಾರ ಆಯಿತು. ಈಗ ನಾವು ಏನು ಮಾಡಬೇಕು ಶುಕ್ರವಾರದ ದಿನ ಅಂತಂದರೆ, ಶುಕ್ರವಾರ ಲಕ್ಷ್ಮೀ ಪೂಜೆ ನೀವು ಅದೇ ರೀತಿ ಪದ್ಧತಿಯನ್ನು ಮಾಡ್ತು ಅಂದರೆ ಒಳ್ಳೆಯದು. ಖರ್ಚು ಮಾಡಬೇಕಂತಂದರೆ ನೀವೇನು ಅಂತ ನೀವು ಖರ್ಚು ಕೊಡಬೇಡಿ, ಶುಕ್ರವಾರದ ದಿನ ಕೊಡೋಕೆ ಹೋಗ್ಬೇಡಿ. ಯಾಕಂದರೆ ಲಕ್ಷ್ಮೀ ಪೂಜೆ, ಲಕ್ಷ್ಮಿ ನಮ್ಮ ಜೊತೆ ಸದಾ ಇರಬೇಕು ಅನ್ನೋದು ಭಾವನೆಯಿಂದ ನಾವು ಪೂಜೆ ಮಾಡ್ತೀವಿ ಅನ್ನೋ ದುಡ್ಡನ್ನು. ಅದಕ್ಕೋಸ್ಕರ ಶುಕ್ರವಾರದ ದಿನ ಯಾರ ಲಕ್ಷ್ಮೀ ಪೂಜೆ ಅವರು ದುಡ್ಡನ್ನು ಕೊಡೋದಕ್ಕೆ ಹೋಗಬೇಡಿ. ಗುರುಗಡೆ ಖರ್ಚು ಮಾಡ್ಬೋದಾ? ಖಂಡಿತವಾಗ್ಲೂ ಮಾಡಿ. ಖರ್ಚು ಅಂತಂದರೆ ನೀವು ಯಾವುದನ್ನು ಕೊಡಬೇಕು ಅಂದರೆ ಕೈಗೆ ಬೇರೆಯವ್ರಿಗೆ ಕೊಡುವಂಥದ್ದಾಗಲಿ, ಸ್ಯಾಲ್ರಿ ಕೊಡುವಂಥದ್ದಾಗಲಿ, ಇದನ್ನು ಯಾವುದೂ ಮಾಡೋಕ್ಕೆ ಹೋಗ್ಬೇಡಿ. ನೆಕ್ಸ್ಟ್ ಡೇ ಕೊಡಿ. ಆದರೆ ಖರ್ಚು ಇವಾಗ ಒಂದೊಂದು ಬಟ್ಟೆ ತೊಗೋಬೇಕು, ನೀವು ದುಡ್ಡು ಕೊಟ್ಟರು ಅದು ಇಂಡೈರೆಕ್ಟಾಗಿ ನಿಮ್ಮ ಹತ್ರ ಇರುತ್ತೆ. ನಾನು ಹೇಳಿದ 100 ರೂಪಾಯಿ ಕೊಡ್ತು ಅಂತಂದರೆ 80 ರೂಪಾಯಿ ನಿಮ್ಮ ಹತ್ರ ಆಲ್ರೆಡಿ ಇರುತ್ತೆ, 20 ರೂಪಾಯಿ ಅವ್ನಿಗೆ ಲಾಭ ಸಿಕ್ಕಿರುತ್ತೆ ಅಲ್ವಾ. ಅಂದರೆ 20 ರೂಪಾಯಿ ಮಾತ್ರ ಖರ್ಚು. ಸೊ ನೀವು ಕೊಟ್ಟರು ಕೂಡ ಮನೆ ಒಳಗಡೆ ಇಮಿಡಿಯೇಟಾಗಿ ಯಾವುದಾದ್ರು ಒಂದು ವಸ್ತು ಬಂದುಬಿಡ್ತು ಅಂದರೆ ಏನೂ ತೊಂದರೆ ಇಲ್ಲ, ಲಕ್ಷ್ಮಿ ವೃದ್ಧಿ ಆಗುತ್ತೆ. ಅದನ್ನು ಬಿಟ್ಟು ನೀವು ಸ್ಯಾಲ್ರಿ ಕೊಟ್ಟು ಅದು ಮತ್ತೆ ಬರಲ್ಲ. ಇವಾಗ ಕೂಲಿ ಕೊಡ್ತೀರಾ, ಅವ್ರು ಕೆಲಸ ಮಾಡಿರ್ತಾರೆ, ಅದು ನ್ಯಾಯ, ಅದು ಬರೋದೇ ಇಲ್ವಲ್ಲ. ಸೊ ನೀವೇನೇ ಒಂದು ದುಡ್ಡನ್ನು ಕೊಟ್ಟು ನೀವು ಮನೆ ಒಳಗಡೆ ತರೋದಾಯಿತು ಅಂತಂದರೆ ಅದು ತಪ್ಪಿಲ್ಲ. ಅದೇ ನೀವು ಸ್ಯಾಲ್ರಿ ಇದೆಲ್ಲ ಕೊಡಬೇಕು, ನೆಕ್ಸ್ಟ್ ಡೇ ಕೊಡಿ. ಯಾಕಂದರೆ ಲಕ್ಷ್ಮಿನ ಪೂಜೆ ಮಾಡಿರ್ತೀವಿ, ಗೊತ್ತಾಯ್ತಲ್ಲ. ಹಾಗಾಗಿ ನೀವು ಸ್ಯಾಲ್ರಿ ಆಗ್ಬೋದು ಅಥವಾ ಬೇರೆಯವರು ದುಡ್ಡು ಕೊಡೋದಾಗ್ಬೋದು, ಸಹಾಯವನ್ನಾಗಲೂ ಮಾಡೋವಂಥದ್ದಾಯಿತು ಅಂತಂದರೆ ನೀವು ಶನಿವಾರದ ದಿನವೇ ಇಟ್ಕೊಳ್ಳಿ. ಯಾಕಂದರೆ ಲಕ್ಷ್ಮೀ ಪೂಜೆ ದುಡ್ಡನ್ನು ಕೂಡ ಲಕ್ಷ್ಮಿಗೆ ಒಂದು ಭಕ್ತಿಯಿಂದ ಕಣ್ಣು ಹೊತ್ಕೊಂಡು, ಯಾಕಂದರೆ ಪೂಜೆ ಮಾಡಿರ್ತೀವಿ, ಅದನ್ನು ದೇವ್ರ ಪೂಜೆ ಮಾಡಿ ಹೆಂಗೆ ಎತ್ಕೊಡೋಕ್ಕಾಗತ್ತೆ ಅಲ್ವಾ. ಅದೊಂದು ಪದ್ಧತಿ ನಡ್ಕೊಂಡು ಬಂತು. ಹಾಗಾಗಿ ಶುಕ್ರವಾರ ಯಾವುದೇ ರೀತಿಯಂಥ ಒಂದು ನೀವು ಪರ್ಚೇಸ್ ಮಾಡ್ಬೋದು,
ಕೊಂಡುಕೊಂಡು, ಯಾಕಂದರೆ ನಿಮ್ಮ ಮನೆಗೆ ಒಂದು ದುಡ್ಡು ಹೋಯ್ತು ಅಂತಂದರೆ ನಿಮ್ಗೆ ಬಂದಿರುತ್ತೆ ನಿಮ್ಮ ಮನೆಗೆ 80% ಅಷ್ಟು ಬಂದುಬಿಟ್ಟಿರುತ್ತೆ, ಅಥವಾ 50% ಎಷ್ಟು 50% ಬಂತೆ ನಿಮಗೆ ಮನೆಗೆ, ಅದು ಓಕೆ. ಹಾಗಾಗಿ ನೀವು ಏನು ಮಾಡಬೇಕು ಅಂತಂದರೆ ಯಾವುದೇ ಕಾರಣಕ್ಕೂ ನೀವು ಶುಕ್ರವಾರ ನೀವು ಕೊಡೋಕೆ ಹೋಗ್ಬೇಡಿ, ಶನಿವಾರದ ದಿನ ಕೊಡಿ ಒಂದಿನ. ಯಾಕೆ ಬೆಳಗಿಂದ ಸಂಜೆ ಕೂಲಿ ಅಥವಾ ಇನ್ನೇನು ಖರ್ಚು ನೀವೇನು ತೊಂದರೆ ಇಲ್ಲ, ನೀವು ಏನು ಬೇಕಾದ್ರೂ ಖರ್ಚು ಮಾಡಿ ಅದು ವಾಪಸ್ಸು ಮನೆಗೆ ತರಬೇಕು ನೀವು. ಗೊತ್ತಲ್ಲ, ಊಟ ತಿಂಡಿಗೆ ತೊಂದರೆ ಇಲ್ಲ. ಯಾಕಂದರೆ ಅನ್ನಪೂರ್ಣೇಶ್ವರಿ ನೀವು ಊಟ ನೀವು ಹಂಗನ್ಬಿಟ್ಟು ಹೊರಗಡೆ ಹೋಗ್ತೀವಿ ನಾವು, ಪಾನಿಪುರಿನೋ ಏನೋ ಊಟನೋ ಅಥವಾ ಅನ್ನ ಸಾಂಬಾರೋ ಏನೋ ಇಡ್ಲಿನೋ ದೋಸೆನೋ ಪಾನಿಪುರಿ ಏನೋ ತಿಂತಾ ಇರ್ತೀವಿ ಗುರುಗಳೇ, ಅದು ವಾಪಸ್ ಬನ್ನಿ, ತೊಂದರೆ ಇಲ್ಲ. ಯಾಕಂದರೆ ಅದು ಹೋದರೂ ಕೂಡ ನಿಮ್ಮ ಹೊಟ್ಟೆಯಲ್ಲಿರುತ್ತೆ, ನಿಮಗೆ ಅದು ಬರುತ್ತೆ, ವಾಪಸ್ ಬರುತ್ತೆ. ಹಾಗಾಗಿ ನಿಮಗೆ ಊಟ ತಿಂಡಿಗೆ ಕಟ್ಟಿಲ್ಲ. ಅದು ಬಿಟ್ಟು ಮಿಕ್ಕಿದ್ದು ಎಲ್ಲದಕ್ಕೂ ಕೂಡ ನಿರ್ಬಂಧ ಹೇರಿದೆ, ಒಂದು ಸಂಸ್ಕಾರ ಮತ್ತು ಒಂದು ಇದು. ಹಾಗಾಗಿ ಅನಿವಾರ್ಯ ತುಂಬ ಆಟ ಮಾಡ್ತಾಯಿದ್ರೆ ಕೊಟ್ಬಿಡಿ, ಏನೂ ಮಾಡೋಕ್ಕಾಗಲ್ಲ. ಇಲ್ಲ ಕೊಡಲೇಬೇಕು, ನೀವು ಬೇಕೇ ಬೇಕು, ಇಲ್ಲರ ಆಗೋದೇ ಇಲ್ಲ ಅನ್ನೋಂಥವ್ರಿಗೆ ಹಾಳು ಬಿದ್ದೋಗ್ಲಿ ಅಂದ್ಬಿಟ್ಟು ಕೊಟ್ಬಿಡಿ. ಅದು ಬಿಟ್ಟರೆ ಮಿಕ್ತವ್ರಿಗೆಲ್ಲ ನೀವೇನು ಮಾಡಿ ಅಂತಂದರೆ, ನೀವು ಶನಿವಾರದ ಬೆಳಗ್ಗೆ ನಿಮ್ಗೆ ಅನಿವಾರ್ಯ ಕೆಲಸ ಆಗಲೇಬೇಕಾಯ್ತು, ಇದ್ದ ದುಡ್ಡು ಕೊಡದೇ ಮಾಡೋದೇ ಇಲ್ಲ ಅಂದರೆ ಮಾಡಿಬಿಡಿ, ಏನೂ ಮಾಡೋಕ್ಕಾಗಲ್ಲ. ಇದು ಬೇರೆ ರೀತಿ ನಾವು ಅದನ್ನು ನಾವು ಇದು ಮಾಡ್ಕೊಂಡ್ರೆ ಆಯಿತು. ಆದರೆ ಇದೊಂದು ಪದ್ಧತಿ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಾಯ್ತು, ತುಂಬ ಒಳ್ಳೆಯದಾಗ್ತಾ ಬರುತ್ತೆ ಅಲ್ಲ. ಖರ್ಚನ್ನು ಮಾಡಿ ಪರ್ಚೇಸ್ ಮಾಡ್ಬೋದು. ಮತ್ತು ಶುಕ್ರವಾರದ ದಿನ ನೀವೇನು ಮಾಡೋದು, ಏನು ಕೊಟ್ಟು ತೊಗೊಳ್ಳೋದು, ಅದು ನೀವು ಹೋದರೆ ನಿಮಗೆ ಬಂದಿರುತ್ತೆ, ಅದು ಲಕ್ಷ್ಮೀ ಸ್ವರೂಪವಾಗಿ ಅದು ನಿಮ್ಮ ವಸ್ತು ಮನೇಲಿ ಬಂದಿರುತ್ತೆ. ಅದು ನಿಮ್ಮನ್ನು ಸುಮಾರು ಟೈಮು ಚೇರ್ ತಂದಿರ್ತೀರ, ಸುಮಾರು ವರ್ಷ ನಿಮಗೆ ಬಂದಿರುತ್ತೆ. ಸೊ ಅದಾಗಲಿ ತೊಂದರೆ ಇಲ್ಲ. ಶುಕ್ರವಾರದ ದಿನ ತೊಗೊಂಡು ಬನ್ನಿ, ಪರ್ಚೇಸ್ ದುಡ್ಡು ಕೊಟ್ಟು ಆ ಮನೆಗೆ ಬನ್ನಿ. ಮತ್ತು ದುಡ್ಡು ಕೊಡೋದು ವಾಪಸ್ ಬರದೇ ಇರೋಂಥದ್ದನ್ನು ನೀವು ಶನಿವಾರ ಇಟ್ಕೊಳ್ಳಿ. ಯಾಕಂದ್ರೆ ಸಂಬಳ ಎಕ್ಸಾಂಪಲ್ ಇನ್ನೇನು ಖರ್ಚು ಅಥವಾ ಇನ್ನೇನೋ ಇದು ಯಾರು ಕೊಡಬೇಕಾಗಿರುತ್ತೆ, ಇಸ್ಕೊಂಡಿರ್ತೀರ, ಈ ಥರದ್ದೆಲ್ಲ ಭಾನುವಾರದ ದಿನ ಮಾಡಿಕೊಡಿ. ನೆಕ್ಸ್ಟ್ ಡೇ ಮಾಡ್ಕೊಳ್ಳಿ, ಏನೂ ತೊಂದರೆ ಆಗೋದಿಲ್ಲ. ಇಷ್ಟು ಮಾಡಿ ತುಂಬ ಚೆನ್ನಾಗಾಗುತ್ತೆ, ತುಂಬ ಒಳ್ಳೆಯದಾಗ್ತಾ ಬರುತ್ತೆ ಅಂತೇಳಿ ಗೊತ್ತಲ್ಲ. ಇದು ಅತ್ಯದ್ಭುತ, ಒಂದು ಸರಳವಾದ ಸುಲಭವಂತ ವಿಚಾರ. ಹಣಕಾಸಿನ ಸಮಸ್ಯೆಗೇನೋ ನೀವು ಅಷ್ಟಲಕ್ಷ್ಮಿಯಿಂದ ತೆಗೆದುಕೊಂಡು ಬಗೆಹರಿಸ್ಕೊಳ್ಳಿ. ಆದರೆ ಜೀವನದ ಸಮಸ್ಯೆಗೆ ನಾನು ಯಂತ್ರ ಮಂತ್ರ ಮತ್ತು ತಂತ್ರವನ್ನು ನಿಮಗೆ ಹೇಳ್ಕೊಡ್ತಾರೆ ಅಂತಲ್ಲ, ವೆರಿ ಬ್ಯೂಟಿಫುಲ್. ಜೊತೆ ಮುದ್ರೆಯನ್ನು, ಆರೋಗ್ಯದ ಸಮಸ್ಯೆಗೆ ಮುದ್ರಾಯೋಗವನ್ನು ಹೇಳ್ಕೊಡ್ತೀನಿ. ಮುದ್ರೆಗಳು ಮಾಡಿದ್ರೆ ಸಾಕು, ಆ ಮುದ್ರೆಯಿಂದ ಗುಣ ಮಾಡೋಕ್ಕಾಗದಂಥ ಕಾಯಿಲೆಗಳೇ ಇಲ್ಲ. ಹಾಗಾಗಿ ಮುದ್ರೆಯನ್ನು ಹೇಳ್ಕೊಡ್ತೀವಿ, ಮಂತ್ರೋಪದೇಶವನ್ನು ಹೇಳ್ಕೊಡ್ತೀನಿ. ಆ ಒಂದು ಮಂತ್ರವನ್ನು ಹೇಳ್ಕೊಡಿ, ನೀವು ಹೇಳ್ಕೊಬಿಟ್ರೆ ಸಾಕು, ಒಂದು 6 ತಿಂಗಳು ಅದು ಅಂತ ನಿಮ್ಮ ಮಂತ್ರ ಒಂದು ನಿಂಬೆಹಣ್ಣು ಕೊಟ್ಟರೆ ಸಾಕು, ಅವ್ರ ಪ್ರಾಬ್ಲಮ್ ಸಾಲ್ವ್ ಆಗ್ಬಿಡುತ್ತೆ. ನಿಮ್ಮ ಪ್ರಾಬ್ಲಮ್ಮೇ ಸಾಲ್ವ್ ಆಗಿ ಕೊಟ್ಬಿಡಿ, ಸಿದ್ಧಿ ಮಾಡಿಕೊಂಡು ನೀವು ಒಂದು ಕುಂಕುಮ ಕೊಟ್ಟರೆ ಸಾಕು, ಒಂದು ಹಣ್ಣು ಕೊಟ್ಟರು ಸಾಕು, ಅವ್ರಿಗೆ ಒಳ್ಳೆಯದಾಗ್ಬಿಡುತ್ತೆ. ಅದಕ್ಕೋಸ್ಕರ ಈ ಒಂದು ಯಂತ್ರ ಮಂತ್ರ ಮತ್ತು ತಂತ್ರದ ಶಿಬಿರವನ್ನು ಮಾಡ್ತಾಯಿದ್ದೀವಿ ಅಲ್ಲ. ತಿಂಗಳ ಕೊನೆ ಶನಿವಾರ ಮತ್ತು ಭಾನುವಾರ ಇರುತ್ತೆ, ಮಿಸ್ ಮಾಡದೆ ಈ ಒಂದು ಶಿಬಿರವನ್ನು ಅಟೆಂಡ್ ಮಾಡಿ. ಅದು ಎಂಥದೇ ಸಮಸ್ಯೆ ಇದ್ದರೂ ಕೂಡ ನೀವೇ ಬಗೆಹರಿಸ್ಕೋಬೋದು. 3 ಕಾರಣಗಳಿಗೋಸ್ಕರ ಇದನ್ನು ನೀವು ಈ ಒಂದು ಶಿಬಿರವನ್ನು ಅಟೆಂಡ್ ಮಾಡಿ. ಒಂದು, ಎಲ್ಲ ರೀತಿಯ ಸಮಸ್ಯೆಗಳನ್ನು ನಿವಾರಣೆ ಮಾಡ್ಕೊಳ್ಳೋಕ್ಕೆ, ಮತ್ತು ಆ ಸಮಸ್ಯೆಗಳು ತಡೆಯೋಕ್ಕೆ, ಮತ್ತು ಜೀವನದಲ್ಲಿ ನಿಮಗೆ ಸಂಬಂಧಪಟ್ಟಂಥ ವ್ಯಕ್ತಿ, ಅಕ್ಕ ತಂಗಿ ಅಣ್ಣ ತಮ್ಮ ಬಂಧು ಬಳಗ ರಿಲೇಟಿವ್ಸ್ ಅವ್ರುಗಳಿಗೆ ಸಮಸ್ಯೆನ ಬಗೆಹರಿಸ್ಕೊಂಡು ಈ ಯಂತ್ರ ಬರೆಯೋದನ್ನು ಹೇಳ್ಕೊಡ್ತೀವಿ. ಮಂತ್ರವನ್ನು ಯಾವ ರೀತಿ ಸಿದ್ಧಿ ಮಾಡ್ಕೊಂಡು ಯಾವ ಸಮಸ್ಯೆಗೆ ಯಾವ ಮಂತ್ರವನ್ನು ಹೇಳ್ಕೊಡ್ತೀವಿ. ಜೊತೆಗೆ ಮುದ್ರಾ ಯೋಗವನ್ನು ಹೇಳ್ಕೊಡ್ತೀನಿ, ಮತ್ತು ತಂತ್ರವನ್ನು ಹೇಳ್ಕೊಡ್ತೀನಿ. ಕೆಲವೊಂದು ವಸ್ತುಗಳನ್ನು ಯಾವ ರೀತಿ ಇಟ್ಕೋತು ಅಂತಂದರೆ ಏನಿಲ್ಲ, ನೀವು ಹೋಗ್ಬೇಕಾದ್ರೆ ದಾಳಿ ಒಂದು ಸೊಪ್ಪು ಕಿತ್ಕೊಂಡು ಹೋದ್ರೆ ಸಾಕು, ನಿಮ್ಮಿಂದ ದೋಷ ಪರಿಹಾರ ಆಗ್ತಾ ಬರುತ್ತೆ. ಒಂದು ಸೊಪ್ಪು ಕಿತ್ಕೊಂಡು ಒಂದು ಜೋಗಲ್ಲಿ ಬಲಗಡೆ ಜೋಗಲ್ಲಿ ಇಟ್ಕೊಂಡು ಹೋಯ್ತು ಅಂತಂದರೆ ಅದು ಯಾವ ಸೊಪ್ಪು ಅನ್ನೋಂಥದ್ದು ನಾನು ನಿಮಗೆ ಶಿಬಿರದಲ್ಲಿ ಹೇಳ್ಕೊಡ್ತೀನಿ. ಯಾಕಂದರೆ ಒಂದೊಂದು ಗಿಡಮೂಲಿಕೆಗಳು ಒಂದೊಂದು ದೇವತೆಗೆ ಸಮ. ಯಾವ ರೀತಿಯಲ್ಲಿ ಯಾವ ಒಂದು ವಸ್ತುವನ್ನು ಹೇಗೆ ಉಪಯೋಗಿಸ್ಬೇಕು ಅನ್ನುವಂಥದ್ದು ತಂತ್ರ. ಅದಕ್ಕೋಸ್ಕರ ಶತ್ರುಬಾಧೆ ಏನಿಲ್ಲ, ತುಂಬ ಸಿಂಪಲ್ಲಾಗಿರೋವಂಥದ್ದು. ಒಂದು 4 ಬೀಜಗಳನ್ನ ಅವ್ರ ಹೆಸರು ಹೇಳಿ ಒಂದು ಮೂಲೆಯಲ್ಲಿ ಹಾಕ್ತೀವಿ ಅಂತಂದರೆ ಸಾಕು, ಅದು ಎಂಥದೇ ಶತ್ರುಬಾಧೆ ಆದರೂ ನಿವಾರಣೆ ಆಗ್ಬಿಡುತ್ತೆ. ಅದು ಎಲ್ಲಿ ಹಾಕಬೇಕು, ಯಾವ ಬೀಜ ಅನ್ನೋಂಥದ್ದು ವ್ಯಕ್ತಿಗೆ ಸಂಬಂಧಪಟ್ಟಂಥದ್ದು ಇಂಡಿವಿಜುವಲ್ ಆಗು ಕೂಡ ಹೇಳ್ಕೊಡ್ತೀರಿ. ಮತ್ತು ಇವಾಗ ನಿಮಗೆ ಯಾವುದೋ ಶತ್ರು ಕೆಲವೊಂದು ಸಮಸ್ಯೆಗಳನ್ನ ಹೇಳ್ಕೊಡೋದಕ್ಕಾಗೋದಿಲ್ಲ, ಅದಕ್ಕೆ ಯಾವ ತಂತ್ರ ಅದನ್ನು ನಾನು ನಿಮಗೆ ಹೇಳ್ಕೊಡ್ತೀನಿ. ಮಾಡಿ ತುಂಬ ಚೆನ್ನಾಗುತ್ತೆ, ಒಳ್ಳೆಯದಾಗ್ತಾ ಬರುತ್ತೆ. ಶಿಬಿರವನ್ನು ಮಿಸ್ ಮಾಡದೆ ಎಲ್ಲರೂ ಕೂಡ ಅಟೆಂಡ್ ಮಾಡಿ. ಗಂಡ ಹೆಂಡತಿ ದಾಂಪತ್ಯ ಸಮಸ್ಯೆ, ಕೋರ್ಟ್ ಕಚೇರಿಗಳ ಸಮಸ್ಯೆ, ಶತ್ರುಗಳ ಬಾಧೆ, ತಪ್ಪಿಸಿಂತ ಒಂದು ಜೀವನ ಹಾಳು ಮಾಡುತ್ತೆ, ಎಲ್ಲ ಸರಿ ಮಾಡ್ಕೊಬಿಡುತ್ತೆ. ನಿಮ್ಮ ಒಂದು ಬುದ್ಧಿ ಜ್ಞಾನ ಬೆಳೆಯುತ್ತೆ, ಹೋಗುತ್ತೆ. ಮತ್ತು ಆತ್ಮಶಕ್ತಿ ಜಾಸ್ತಿ ಆಗ್ತಾ ಬರುತ್ತೆ.
ಮತ್ತು ಮನೋಸ್ಥೈರ್ಯ, ಧೈರ್ಯ ಬರ್ತಾ ಹೋಗುತ್ತೆ. ಗೊತ್ತಲ್ಲ, ತುಂಬ ಸಮಸ್ಯೆಗಳನ್ನ ಸಂಪೂರ್ಣವಾಗಿ ನಿವಾರಣೆ ಮಾಡ್ಕೊಳ್ಳೋದಕ್ಕೆ ಈ ಒಂದು ಶಿಬಿರ ತುಂಬ ಅನುಕೂಲ ಆಗ್ತಾ ಬರುತ್ತೆ. ಮತ್ತು ಮಾಟ ಮಂತ್ರ ವಾಮಾಚಾರ ಆಗಿದ್ದರೂ ಕೂಡ ಈ ಒಂದು ತಂತ್ರವನ್ನು ಮಾಡ್ಕೊಂಡು ಸಂಪೂರ್ಣವಾಗಿ ನಿವಾರಣೆ ಮಾಡ್ಕೊಳ್ಬೋದು. ಸ್ವಂತವಾಗಿ ನೀವೇ ಮಾಡ್ಕೊಬೋದು, ನೀವೆಲ್ಲೂ ಹೋಗೋ ಅವಶ್ಯಕತೆ ಇಲ್ಲ. ಆ ಒಂದು ತಂತ್ರವನ್ನು ನಾನು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಮಿಸ್ ಮಾಡದೆ ಅಟೆಂಡ್ ಮಾಡ್ತಾ ಬನ್ನಿ ಅಂತ ಹೇಳಿ. ಇದು ಶಿಬಿರದ ವಿಚಾರ ಅಂತಲ್ಲ. ನೆಕ್ಸ್ಟ್ ವಿಚಾರಗಳನ್ನ ತಿಳ್ಕೊಳ್ಳೋಣ ಮುಂದಿನ ಸಂಚಿಕೆ. ಅಲ್ಲಿವರೆಗೂ